ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬುಧವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಫ್ರೆಂಡ್ಸ್, ಈ ಒಂದು ಎಪಿಸೋಡ್ನಲ್ಲಿ ಸಾವಿತ್ರಿ ಕನ್ಸು ಕಾಣ್ತಾ ಇದ್ದಾಳೆ. ಗೋವಿಂದ ಅವರು ಚಾವಟಿ ತೊಗೊಂಬಂದ ತಕ್ಷಣ ಓಹೋ ಇವತ್ತು ಸರಿಯಾಗಿ ಬಾರಿಸ್ತಾರೆ ಬಿಡು ಈಶ್ವರಿ ಅದಕ್ಕೆಗೂ ಮಗಳು ಚಿತ್ರಂಗೂ ನನ್ನ ಆಸೆ ಅಂತೂ ಸಿಕ್ಕಾಪಟ್ಟೆ ಐತಿ ಈ ಥರ ನೋಡಬೇಕು ಅಂತ. ಆಹಾ ಅಂತ ಅವಳು ಕನ್ಸು ಕಾಣ್ತಾ ಇದ್ದಾಳೆ. ಅವ್ರು ಹೊಡಿಯೋ ಥರ ಗೋವಿಂದೇಗೌಡರು ಈಶ್ವರಿಗೆ ಹೊಡಿಯೋ ಥರ ಕನ್ಸು ಕಾಣ್ತಿರ್ತಾಳೆ. ಆಮೇಲೆ ನೋಡಿದ್ರೆ ಅಲ್ಲಿ ಹೊಡಿತಾನೆ ಇರಲ್ಲ, ಅವ್ನು ಸುಮ್ಮನೆ ಚಾವಟಿ ತೊಗೊಂಬಂದು ನಿಂತಿರ್ತಾನೆ. ಆಗ ಅವಳಿದ್ದಳು, ಅಯ್ಯೋ ವಿನಂತಿ ನನ್ನ ಕನಸು ಕಣೆ, ಇದೆಲ್ಲ ನಂಗೆ ಕನ್ಸು ಕಾಣ್ತಾ ಇದೆ ಕಣೆ, ಹೊಡಿತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ವಿನಂತಿ ಇದ್ದಳು, ಸುಮ್ಮನೆ ಕುತ್ಕೊಳ್ಳವ ನೀನು, ಬರೀ ಇದೇ ಆಯಿತು, ಏನು ಕಾಟಕ್ಕೆ ಸಾಲದೆ ಹೋಗಿರೋದೆಲ್ಲ ಅಂತ ಅವಳು ಬೈತಾಳೆ. ತದಾದ ನಂತರ ಗೋವಿಂದೇಗೌಡರು ಚೌಟಿ ತೊಗೊಂಬಂದು ಅವರಷ್ಟಕ್ಕೆ ಅವರೇ ಏಟು ಹೊಡ್ಕೊತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಅದನ್ನು ನೋಡಿದಂಥ ಭಗೀರಥಿಯವರು, ಅಲ್ಲ ಯಾಕಲಮ್ಮ ಗೋವಿಂದ ಹಿಂಗೆ ಮಾಡ್ತಾ ಇದೆಯಾ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು, ನಿನಗಲ್ಲ, ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸ್ತಾರೆ ಬಿಡು ಅಂತ ಹೇಳ್ತಾರೆ. ಆ ಗೋವಿಂದೇಗೌಡರು ಇದ್ದರು, ಇಲ್ಲ ನಾನೇ ತಪ್ಪು ಮಾಡಿಬಿಟ್ಟೆ ಜೀವನದಲ್ಲಿ, ಇವರಿಬ್ರು ನಾನು ತುಂಬ ಸಲ ಕ್ಷಮಿಸ್ಕೊಂಡು ಒಬ್ಬ ಗಂಡನಾಗಿ ಒಬ್ಬ ತಂದೆಯಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ, ನಾನು ಮಾಡಿದ್ದೆ ತಪ್ಪು, ಈ ಶಿಕ್ಷೆ ನನಗೆ ಆಗಬೇಕು ಅಂತ ಕಂಟಿನ್ಯೂಸ್ ಆಗಿ ಹೊಡ್ಕೊತಾನೆ ಇರ್ತಾನೆ. ಆಗ ಭಗೀರಥಿಯವರು, ಗೋವಿಂದ ನಿಲ್ಲಿಸ್ಲಾ, ಅವಳೇ ಹೇಳ್ದಂಗೆ ಇದು ತಪ್ಪು ಮಾಡಿದವ್ರಿಗೆ ಮನೆಯಲ್ಲಿ ಜಾಗ ಇಲ್ಲ ಅಂತ ಕಳಿಸಿಲ್ವೇ, ಹಂಗೆ ಅವಳು ಕೂಡ ತಪ್ಪು ಮಾಡಿದಾಳೆ, ಅವಳಿಗೆ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಕೊಡು, ನೀನು ಶಿಕ್ಷೆ ತಗೊಬೇಡ ಅಂತ ಹೇಳ್ತಾರೆ. ಆ ಗೋವಿಂದೇಗೌಡರಿದ್ದರು, ಅದು ಕರೆಕ್ಟು ಕಣವ, ವಿದ್ಯಾ ತಪ್ಪು ಮಾಡಿದಾಳೆ ಅಂತ ಅಂದ್ಬಿಟ್ಟು ಇವಳೇ ಅಲ್ವೇ ಅವಳನ್ನ ಮನೆಯಿಂದ ಆಚೆ ಹಾಕೋಕ್ಕೆ ಮಾಡಿದ್ದು, ಇವಳು ಈಗ ತಪ್ಪು ಮಾಡಿದಾಳೆ, ಇವಳು ಮಗಳಿಗೂ ಈ ಮನೆಯಲ್ಲಿ ಒಂದೇ ಒಂದು ಕ್ಷಣನೂ ಜಾಗ ಇಲ್ಲ, ಈಗಲೇ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು ಮನೆಯಿಂದ ಆಚೆ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದಳು, ರೀ ಅವಳು ಬೇರೆ, ನಾನು ನಿಮ್ಮ ಹೆಂಡತಿ ಮಕ್ಕಳು ರೀ ಅಂತ ಹೇಳ್ತಾಳೆ. ಆ ಗೋವಿಂದೇಗೌಡರಿದ್ದರು, ಹೆಂಡತಿ ಮಕ್ಕಳಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಈ ಮನೆಯಲ್ಲಿ ನನ್ನ ಅಣ್ಣನಿಗೆ ಅವಮಾನ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿ ಜಾಗ ಇಲ್ಲ, ಈಗಲೇ ಎಲ್ಲ ತೊಗೊಂಡು ಮನೆಯಿಂದ ಆಚೆ ಉಳ್ಕೊಳ್ಳೋದಿದ್ರೆ ಉಳ್ಕೊಬೋದು, ಇಲ್ಲ ಆಗಲ್ಲ ಅಂದರೆ ನೀನು ತವ್ರ ಮನೆಗೆ ಹೋಗಿ ನೀನು ಎಲ್ಲಾದರೂ ಬದುಕೋ, ನಾನಂತೂ ಕೇಳಲ್ಲ, ಹೋಗ್ತಾ ಇರು ಅಂತ ಹೇಳ್ಬಿಡ್ತಾರೆ. ಸರಿ ಅಂದ್ಬಿಟ್ಟು ನೀನು ಮಾತಾಡೋಕ್ಕಾಗದೆ ಈಶ್ವರಿ ಹಾಗೆ ನಿಂತ್ಕೊತಾಳೆ. ಮತ್ತಿಲ್ಲಿ ಗೋವಿಂದೇಗೌಡರು ಶಿವರಾಮೇಗೌಡರ ಹತ್ರ ಬಂದುಬಿಟ್ಟು, ಅಣ್ಣ ನನ್ನನ್ನು ಕ್ಷಮಿಸ್ಬಿಡಮ್ಮಣ್ಣ, ನನ್ನಿಂದಾಗಿ ಹಿಂಗೆಲ್ಲ ಆಯಿತು, ನಾನು ಇವರಿಬ್ಬರನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರಿ, ಇವತ್ತು ನನ್ನ ಮನೆ ಮರ್ವಾದೆ ಹೋಗ್ತಾ ಇರಲಿಲ್ಲ, ನಿನ್ನ ಮರ್ವಾದೆ ಹೋಗ್ತಾ ಇರಲಿಲ್ಲ ಅಣ್ಣ, ಕ್ಷಮಿಸ್ಬಿಡೋಣ ಅಂತ ಹೋಗಿ ಅವ್ನು ಕಾಲಿಟ್ಕೊತಾನೆ. ಆಗ ಶಿವರಾಮೇಗೌಡರು ಇದ್ದವ್ರು ಹತ್ಕೊಂಡು, ಎದ್ದೇಳ ಗೋವಿಂದ, ಏನೆಲ್ಲ ಮಾಡ್ತಾ ಇದೆಯಾ ನೀನು, ನಂದು ತಪ್ಪಿದೆ ಕಣ್ಲ, ಇಲ್ಲಿ ಇವ್ರನ್ನ ನಾನು ಸುಮಾರು ಸಲ ಕ್ಷಮಿಸ್ಕೊಂಬಂದ್ಬಿಟ್ಟೆ ಈಶ್ವರಿನ, ನಾನು ಅವಳ ಮೇಲೆ ನಂಬಿಕೆ ಇಟ್ಟು ನಾನು ಮದುವೆ ಮಾಡೋಕೆ ಹೋದ್ನಲ್ಲ, ಅದು ನಮ್ಮದು ತಪ್ಪು, ನಾನು ವಿಚಾರಿಸ್ಬೇಕಾಗಿತ್ತು ಕಣ್ಲ, ನಾನು ತಪ್ಪು ಮಾಡಿಬಿಟ್ಟೆ ಕಣ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಆಗ ಭದ್ರ ಇದ್ದವನು, ಅಪ್ಪ ನೀನು ತಪ್ಪು ಮಾಡಿಲ್ಲ ಅಪ್ಪ, ನೀನು ಸರಿನೇ ಮಾಡಿದ್ಯಾ, ಆದರೆ ಏನು ಅಂತಂದರೆ ವಿಚಾರಿಸ್ಬೇಕಾಗಿತ್ತು ಅಷ್ಟೇ, ನೀನು ಯಾವತ್ತೂ ತಪ್ಪು ಮಾಡಲ್ಲ ಅಪ್ಪ, ವಿಚಾರಿಸ್ಬೇಕಾಗಿತ್ತು. ಆ ವಿದ್ಯಾ ಅವತ್ತೇ ಹೇಳಿದ್ಲು, ನನಗೆ ಅವ್ರ ಮೇಲೆ ಹುಡುಗನ ಮೇಲೆ ಅನುಮಾನ ಇದೆ, ಹುಡುಗ ಕೆಟ್ಟವನಂತೆ, ಒಂದ್ಸಲಿ ವಿಚಾರಿಸಿ ನೋಡಿ ಕಣ್ಮಣ್ಣಿನಂಗೆ ಮದುವೆ ಮಾಡಿಕೊಡ್ಬೇಡಿ ಅಂತ. ನಾನು ವಿಚಾರಿಸಿ ನೋಡಿದೆ ಅಪ್ಪ ಸುಮಾರು ಜನದ ಹತ್ರ, ಆದರೆ ಒಬ್ಬರು ಕೂಡ ಆ ಹುಡುಗನ ಬಗ್ಗೆ ಕೆಟ್ಟದ್ದು ಹೇಳಲೇ ಇಲ್ಲ, ಏನಕ್ಕೆ ಹಾಗೆ ಮಾಡಿದ್ರು ಜನಗಳು ಅಂತ ನನಗೆ ಗೊತ್ತಿಲ್ಲ, ಎಲ್ಲರೂ ಕೂಡ ಅವನ ಬಗ್ಗೆ ಒಳ್ಳೇದೇ ಹೇಳ್ಬಿಟ್ರು, ಹಂಗಾಗಿ ನನಗೂ ಗೊತ್ತಾಗಲಿಲ್ಲ, ನಾನು ಯಾಮಾರ್ಬಿಟ್ನಪ್ಪ, ಈಗಾಗಿದ್ದಾಯಿತು ಬಿಡಪ್ಪ, ಈಗೆಲ್ಲ ಕಣ್ಮಣಿ ಜೀವನ ಚೆನ್ನಾಗಿದೆಯಲ್ಲ ಬಿಡಪ್ಪ, ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆವಾಗ ಶಿವರಾಮೇಗೌಡರಿದ್ದರು, ಸರಿ ಮೋಹನ, ಕಣ್ಮಣಿನ ನಿಮ್ಮ ಅಣ್ಣನ ಮನೆಗೆ ಹೋಗೋದಕ್ಕೆ ರೆಡಿ ಮಾಡು, ಅಲ್ಲಿ ಕಳಿಸ್ಕೊಡೋಣ, ಏನೇನು ಬೇಕೆಲ್ಲ ಕೊಟ್ಟು ರೆಡಿ ಮಾಡು ಮೋಹನ ಅಂತ ಹೇಳ್ತಾರೆ. ಮೋಹನ ಸರಿ ರೀ ಅಂತ ಹೇಳಿ ಅವಳನ್ನು ಕಳಿಸೋದಕ್ಕೆ ರೆಡಿ ಮಾಡ್ತಾಳೆ. ಮತ್ತಿಲ್ಲಿ ಭಗೀರಥಿ ಮತ್ತು ಚಂಪಾ ಇಬ್ಬರು ಕೂಡ ವಿದ್ಯಾ ಕೆಲಸ ಮಾಡೋ ಅಂಥ ಹೋಟೆಲ್ಗೆ ಹೋಗ್ತಾರೆ. ಅಲ್ಲೋಗಿ ಕಾಫಿ ಆರ್ಡ್ರ್ ಮಾಡ್ತಾರೆ. ಕಾಫಿ ಆರ್ಡ್ರ್ ಮಾಡಿದ್ಮೇಲೆ ಕಾಫಿ ಬರುತ್ತೆ. ಆಗ ಚಂಪಾ ಮತ್ತು ಭಗೀರಥಿಯವರು, ಅಯ್ಯೋ ನಮ್ಮ ವಿದ್ಯೆ ಇಂಥ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾಳೆ, ಮನೆಯಲ್ಲಿ ಮಹಾರಾಣಿ ಹಂಗೆ ಇರಬೇಕಾದವಳು, ಅಯ್ಯೋ ದೇವರೇ ಎಂಥ ಪರಿಸ್ಥಿತಿನಪ್ಪ ಅವಳಿಗೆ ಅಂದ್ಕೊಂಡು ಟೀ ಕುಡಿತಾ ಕೂತಿರ್ತಾರೆ. ಅಷ್ಟರಲ್ಲಿ ವಿದ್ಯೆ ಕಾಲೇಜ್ ಮುಗಿಸ್ಕೊಂಡು ಹೋಟೆಲ್ ಹತ್ರ ಬರ್ತಾಳೆ. ಹೋಟೆಲ್ ಓನರ್ ಇದ್ದವರು, ನಿನಗೆ ಕೆಲಸ ಇಲ್ಲಮ್ಮ, ಇಲ್ಲಿಂದ ಹೋಗ್ತಾ ಇರಮ್ಮ ನೀನು ಅಂತ ಹೇಳ್ತಾರೆ. ಅಣ್ಣ ಹಂಗೆಲ್ಲ ಹೇಳ್ಬೇಡಿ ಪ್ಲೀಸ್, ಏನು ಕೆಲಸ ಇದೆ ಹೇಳಿ, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಇಲ್ಲ ನಿನಗೆ ಬೇಕಂದಾಗ ಬರೋದಕ್ಕೆ, ಬೇಡ ಅಂತ ಅಂದಾಗ ಹೋಗೋದಕ್ಕೆ, ಇದೇನು ಧರ್ಮಛತ್ರ ಕೆಟ್ಟೋಯ್ತಾನಮ್ಮ, ನೀನು ಸೇರ್ಕೊಂಡು 10 ದಿನ ಆಗಿದೆ, 10 ದಿನಕ್ಕೆ 10 ಸುಳ್ಳೇ ಹೇಳ್ಕೊಂಬಂದಿದ್ದೆ, ಅದು ಇದು ಆ ತೊಂದರೆ ಈ ತೊಂದರೆ ಅಂತ, ನಾನು ಹಂಗೆಲ್ಲ ಸೇರ್ಸಲ್ಲ ಅಮ್ಮ, ಈಗ 10 ದಿನದ ಕೆಲಸ ಮಾಡಿರೋದು ನಾನೇನು ಕೊಡಲ್ಲ, ಬರೀ ನಿಂದು ಇದೇ ಆಗೋಯ್ತಮ್ಮ, ಇಲ್ಲಿ ಜಾಗ ಇಲ್ಲಮ್ಮ, ನೀನು ಹೋಗ್ತಾ ಇರಮ್ಮ ಅಂತ ಹೇಳ್ತಾರೆ. ಆಗ ವಿದ್ಯೆ ಇದ್ದಳು, ಇಲ್ಲ ಅಣ್ಣ ನಂಗೆ ತುಂಬ ಅವತ್ತು ಅರ್ಜೆಂಟ್ ಇತ್ತು, ಹಂಗಾಗಿ ನಾನು ಅವತ್ತು ಬೆಳಗ್ಗೆ ಹೋಗಿಲ್ಲ ಅಂದಿದ್ದರೆ ಅಲ್ಲ ಅನಾಹುತನೇ ನಡೆದೋಗ್ತಾ ಇತ್ತು, ಹಂಗಾಗಿ ನಾನು ಹೋದೆ ಅಷ್ಟೇ ಅಣ್ಣ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾಳೆ. ಆದರೂ ಕೂಡ ಹೋಟೆಲ್ ಓನರು ಬಾಯಿಗೆ ಬಂದಂಗೆ ಬೈತಾನೆ ಇರ್ತಾರೆ ವಿದ್ಯನ್ಗೆ. ಅದನ್ನು ನೋಡಿದಂಥ ಭಗೀರಥಿಯವ್ರಿಗೆ ಬೇಜಾರಾಗುತ್ತೆ. ಇಲ್ಲಿ ವಿದ್ಯಾ ಕೆಲಸ ಇಲ್ಲ, ಹೋಗ್ತಾ ಇರಿ ಮನೆಗೆ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸ್ಬಿಡ್ತಾರೆ ವಿದ್ಯೆನ. ವಿದ್ಯಾ ಬೇಜಾರು ಮಾಡಿಕೊಂಡು ಪಾಪ ಅಲ್ಲಿಂದ ಕೆಲಸ ಹೋಯ್ತಲ್ಲ ಏನು ಮಾಡೋದು ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ
ಹೋಟೆಲ್ ಓನರು ಬೈತಾ ಇದ್ದಾನೆ, ಏನು ಇವಳೇನು ದೊಡ್ಡ ಇದು ಇವಳು, ಬೇಕಾದ ಕೆಲ್ಸಕ್ಕೆ ಬರೋಕ್ಕೆ ಬೇಡದೆ ಹೋದಾಗಿರೋಕ್ಕೆ ಓದಬಾರ್ದು ಓದ್ತಾಳಂತೇಳಿ, ಏನೋ MBBS ಓದೋಳ್ತಾರೆ, ಕಾಲೇಜಿಗೆ ಬೇರೆ ಇಲ್ಲಿ ನಮಗೆ ಅಂತ ಬೈತಿರ್ತಾರೆ. ಅದನ್ನ ನೋಡುವಂಥ ಭಗೀರಥವ್ರು, ಏಯ್ ಬರಲಾ ಇಲ್ಲಿ ನೀನು ಅಂತ ಕರೀತಾರೆ. ಹಾಗೆ ಹೋಟೆಲ್ ಓನರ್ ಬಂದ್ಬಿಟ್ಟು, ಯಾಕೆ ಮೇಡಮ್ ಕಾಫಿ ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ. ಭಗೀರಥಿಯವರು, ಕಾಫಿ ಚೆನ್ನಾಗಿದೆ ಕಣ್ಲಾ, ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು, ಒಂಚೂರು ಬಾಯಿಲ್ಲ ಆಚೆ ಕಡೆ ಅಂತ ಹೇಳಿ ಹೋಟೆಲ್ ಓನರ್ನ ಆಚೆ ಕರ್ಕೊಂಡು ಹೋಗ್ತಾರೆ ಮಾತಾಡಲಿಕ್ಕೆ ಅಂತ ಹೇಳಿ. ಮತ್ತಿಲ್ಲಿ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಮದುವೆಗುಟ್ಟಿರೋಂಥ ರೇಷ್ಮೆ ಸೀರೆ ಎಲ್ಲನ ಬಿಚ್ಚಿಕ್ಕಿ ಮನೆಯಲ್ಲೇ ದೊಡ್ಡ ಮನೆಯಲ್ಲೇ ಬಿಚ್ಚಿಕ್ಬಿಟ್ಟು ಹೊರಡೋಕ್ಕೆ ರೆಡಿ ಆಗ್ತಿರ್ತಾರೆ. ಅದನ್ನು ನೋಡಿದಂಥ ಸಾವಿತ್ರಿ ವಿನಂತಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅವ್ವ, ನನಗಂತೂ ಫಸ್ಟ್ ಟೈಮು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾ ನೋಡ್ದಂಗೆ ಆಗ್ತಾಯಿದೆ ಕಣವ, ಇದು ಆಗ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಇದ್ದಳು, ಅಯ್ಯೋ ನನಗೂ ಅಷ್ಟೇ ಕಣೆ ವಿನಂತಿ, ಇವ್ರಿಗೆ ಹಿಂಗೆ ಆಗ್ತಾ ಇರೋದು ನೋಡಿದ್ರೆ ಒಳಗಡೆ ಹೋಗಿ ಆಡ್ಕೊಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಬೇಡ ಇಲ್ಲೇ ನಿಂತ್ಕೊಂಡು ಮಜಾ ತಗೊಳ್ಳೋಣ ಅಂತ ಅಂದ್ಕೊಂಡು ನಿಂತಿದ್ದೀನಿ ಅಷ್ಟೇ ಕಣೆ. ಎಂಥ ಪರಿಸ್ಥಿತಿ ಸೂಪರ್ ಆಗೈತೆ ಕಣೆ, ನಮ್ಮನ್ನೇ ಹಾಳ್ಬಾವಿಗೆ ತಳ್ಳಕ್ಕೆ ಬರ್ತಿದ್ರು, ಈಗ ಸರಿ ಹೋಯ್ತು ಬಿಡೆ ಅಂತೇಳಿ ಇವರಿಬ್ಬರು ಇಲ್ಲಿ ಮಜಾ ತಗೊತಿರ್ತಾರೆ. ಮತ್ತಿಲ್ಲಿ ಈಶ್ವರಿ ಮತ್ತು ಚಿತ್ರ ಇಬ್ಬರು ಕೂಡ ಒಡವೆ ಎಲ್ಲ ಬಿಚ್ಚಾಕಿ ಹಳೆ ಸೀರೆ ಹಳೆ ಚಪ್ಪಲಿನಲ್ಲಿ ಆ ಮನೆ ಬಿಟ್ಟು ಹೊರಗಡೆ ಬಂದು ಹೌಸ್ನಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಮತ್ತಿಲ್ಲಿ ಭದ್ರಾ ಮನೆಗೆ ಬಂದುಬಿಟ್ಟು ವಿದ್ಯಾ ಬಂದು ನಿಂತಿರ್ತಾಳೆ. ಆಗ ನಿನ್ನ ಹತ್ರ ಒಂಚೂರು ಮಾತಾಡಬೇಕಾಗಿತ್ತು ಅಂತ ಹೇಳ್ತಾನೆ. ವಿದ್ಯಾ ಇದ್ದಳು, ಏನು ಹೇಳಿ ಅಂತ ಹೇಳ್ತಾಳೆ. ಆಗ ಭದ್ರಾ ಇದ್ದವನು, ನೋಡು ಇವತ್ತು ನಿನ್ನ ತಂಗಿನ ತುಂಬ ಕಷ್ಟಪಟ್ಟು ಹುಡುಗ ಎಂಥವನು ಅಂತ ಕೆಟ್ಟವನು ಅಂತ ಹುಡುಕಿ ನನ್ನ ತಂಗಿ ಜೀವನನ ಇವತ್ತು ಕಾಪಾಡಿಬಿಟ್ಟೆ, ಇಲ್ಲಾಂದರೆ ನನ್ನ ತಂಗಿ ಜೀವನ ಅಲ್ಲೋಲ ಕಲ್ಲೋಲ ಆಗ್ತಾಯಿತ್ತು. ಅದಕ್ಕೆ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತಿರಕ್ಕಿಲ್ಲ, ಶಾನೆ ಥ್ಯಾಂಕ್ಸ್ ನಿನಗೆ, ನನ್ನ ಮನಸಾರೆ ನನ್ನ ಹೃದಯದಿಂದ ನಿನ್ಗೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ವಿದ್ಯಾ ಅಂತ ಹೇಳ್ತಾನೆ. ವಿದ್ಯನ್ಗೆ ಅವನ ಮೇಲೆ ಏನೋ ಒಂಥರ ಅನಿಸಿ ಅವನನ್ನೇ ನೋಡ್ತಾ ನಿಂತಿರ್ತಾಳೆ. ಇಲ್ಲಿ ಭದ್ರಾ ಕೂಡ ಅವಳನ್ನೇ ಒಂಥರ ಫೀಲಿಂಗ್ಸಲ್ಲಿ ನೋಡ್ತಾ ನಿಂತಿರ್ತಾರೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನೀವು ನಾಳಿನ ಸಂಚಿಕೆ ನೋಡಬೇಕು ಅಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.